ನಮಸ್ತೆ ಟು ಎವ್ರಿಬಡಿ. ಇವತ್ತಿನ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ 8ನೇ ರಾಷ್ಟ್ರೀಯ ನ್ಯಾಚುರೋಪತಿ ಡೇ ಶುಭಾಶಯಗಳನ್ನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶಶಿಕುಮಾರ್ ಬೆಹರ್ವಾಡೆ ಅವರೇ ಮತ್ತು ಡಾಕ್ಟರ್ ಅಶ್ವಿನಿ ಹಾಗೂ ಮಿಸೆಸ್ ಶೈಲಜಾ ಹಾಗೂ ಡಾಕ್ಟರ್ ಸುಮನ್ ಭಟ್ ಮತ್ತು ಡಾಕ್ಟರ್ ಪರಮೇಶ್ವರಪ್ಪ ಮತ್ತು ಯಾವತ್ತು BNYS ಮತ್ತು ಆಯುರ್ವೇದ ಮತ್ತು ನರ್ಸಿಂಗ್ ಕಾಲೇಜ್ ಮತ್ತು PUC ಕಾಲೇಜಿನ ವಿದ್ಯಾರ್ಥಿನಿಯರೇ, ನಾನು ಮುಖ್ಯ ಅತಿಥಿ ಕರೆಕ್ಟು, ಆದರೆ ನಾನು ರೀಪ್ಲೇಸ್ಮೆಂಟ್ ಆಫ್ ಡಾಕ್ಟರ್ ಸತೀಶ್ ಹೊಂಬಾಳೆ ಅಂತ. ಸತೀಶ್ ಹೊಂಬಾಳೆಯವರು ನಿಮಗೆಲ್ಲರಿಗೂ ಗೊತ್ತು. ಅವರನ್ನು ಆತ್ಮೀಯ ಸ್ನೇಹಿತರು. ಅವ್ರದ್ದು ನ್ಯಾಚುರೋಪತಿ ಹಾಸ್ಪಿಟಲ್ ಹುಲ್ಕೋಟಿ. ಸೊ ಅವರು ಅಲ್ಲಿ ಕಾರ್ಯಕ್ರಮ ನೆರವೇರಿಸ್ತಾ ಇರೋದ್ರಿಂದ, ಅವರು ನನ್ನ ಆತ್ಮೀಯ ಸ್ನೇಹಿತರಾಗಿರೋದ್ರಿಂದ, ನಾನು ಇಂಟಿಗ್ರೇಟೆಡ್ ವೆಲ್ನೆಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಪ್ರಾಕ್ಟೀಸ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿ ಆ ಸಮಯದಲ್ಲಿ ಜನರಿಗೆ ಇಂಟಿಗ್ರೇಟೆಡ್ ವೆಲ್ನೆಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಪ್ರಾಕ್ಟೀಸ್ ಬಗ್ಗೆ ಭಾಳಷ್ಟು ಕೆಲಸಗಳನ್ನು ಮಾಡಿ ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ. ಇಲ್ಲಿರೋರೆಲ್ಲರೂ ಆಯುರ್ವೇದ ಮತ್ತು ನ್ಯಾಚುರೋಪತಿಯ ಗ್ರ್ಯಾಜುಯೇಷನ್ ಪಡೆಯಲು ಬಂದಂಥವರು. ನಾನು ಆಲೋಪತಿಕ್ ಡಾಕ್ಟ್ರು. ಭಾರತ ಸರ್ಕಾರ ಇಂಟಿಗ್ರೇಟೆಡ್ ಮೆಡಿಕಲ್ ಸೈನ್ಸ್ ಪ್ರಾಕ್ಟೀಸನ್ನು ಎತ್ತಿ ಹಿಡಿತಾ ಇದೆ. ಯಾವುದೇ ಒಂದು ಸಿಸ್ಟಮ್ನಿಂದ ಈ ಮನುಷ್ಯನ ರೋಗಗಳನ್ನು ಗುಣಪಡಿಸೋದಕ್ಕೆ ಕಷ್ಟ ಸಾಧ್ಯ. ಹಾಗಾಗಿ ಬೇರೆ ಬೇರೆಯ ವೈದ್ಯಕೀಯ ಪದ್ಧತಿಗಳನ್ನು ಒಟ್ಟುಗೂಡಿಸಿ ಮಾಡುವಂಥ ಕೆಲಸ ಈ ಇಂಟಿಗ್ರೇಟೆಡ್ ಮೆಡಿಕಲ್ ಸೈನ್ಸ್ ಪ್ರಾಕ್ಟೀಸ್. ಆ ದೃಷ್ಟಿಯಲ್ಲಿ ನಾನು ಆಲೋಪತಿಕ್ ಕಣ್ಣಿನ ಡಾಕ್ಟ್ರಾಗಿ ನಿಮ್ಮ ನ್ಯಾಚುರೋಪತಿ ಮತ್ತು ಆಯುರ್ವೇದದ ವಿಚಾರಗಳನ್ನು ಅಭ್ಯಾಸ ಸ್ವಲ್ಪ ಮಾಡಿ ನಿಮ್ಮ ಜೊತೆಗೆಲ್ಲ ನಾನು ಇವತ್ತು ಇದ್ದೀನಿ. ಇಲ್ಲಿ ಎಕ್ಸ್ಪೋ 2025 ನಿಮ್ಮ ಎಕ್ಸಿಬಿಷನನ್ನು ನೋಡಿದೆ. ಅನೇಕ ಸ್ಕೂಲ್ಗಳಲ್ಲಿ ಎಕ್ಸಿಬಿಷನ್ ಕೂಡ ನೋಡ್ತಿದ್ದೆ. ಆದರೆ ಮೈ ಹೋಲ್ ಹಾರ್ಟೆಡ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ಹೂ ಹ್ಯಾವ್ ಟೇಕನ್ ಪಾರ್ಟಿಸಿಪೇಷನ್ ಇನ್ ದಿ ಎಕ್ಸಿಬಿಷನ್. ದೇ ಹ್ಯಾವ್ ಡನ್ ದಿ ವರ್ಕ್ ಅಟ್ ಮೋಸ್ಟ್ keen and at most study background, because when I interviewed them, asked them questions, they were answering perfectly with the knowledge. I congratulate them. ಕೆಲವು ಸಲ ಏನಾಗುತ್ತೆ, ಏನೋ ಒಂದು ಪ್ರಾಜೆಕ್ಟು ಅಥವಾ ಎಕ್ಸಿಬಿಷನ್ನು ಮಾಡ್ತಾರೆ, ಏನೂ ಗೊತ್ತಿರಲ್ಲ. ಮಕ್ಕಿ ಅಂತ ಕೇಳಿದ್ದೀರಾ? ಗೊತ್ತಾ ನಿಮಗೆ? ಯಾರೋ ಒಬ್ಬ ಸ್ಕೂಲ್ಗೆ ಹೋಗಿರಲಿಲ್ಲ, ಆವತ್ತು ಪೀರಿಯಡ್ನಲ್ಲಿ ಅಬ್ಸೆಂಟು. ಅದಕ್ಕೆ ಅವನ ಸ್ನೇಹಿತನ ಪುಸ್ತಕನ ಇಟ್ಕೊಂಡು ಬಂದು ಕಾಪಿ ಹೊಡಿತಿದ್ದ. ಆವಾಗ ಏನು ಮಾಡ್ತಿದ್ದ, ಅವನ ಫ್ರೆಂಡು ಹೀಗೆ ಬರಿತಾ ಇದ್ನಲ್ಲ, ಬೋರ್ ಆಯ್ತಲ್ಲ, ಪಚಕ್ಕಂತ ಅವನು ನೋಟ್ಬುಕ್ ಮುಚ್ಚಿದ. ಅಲ್ಲಿ ಒಂದು ನೊಣ ಸಿಗ ಹಾಕ್ಕೊಂಡಿತ್ತು, ಅದು ಅಲ್ಲಿತ್ತು. ಇವನು ಅದನ್ನಷ್ಟು ಕಾಪಿ ಹೊಡೆದ ಮೇಲೆ ಇವನು ಒಂದು ನೊಣ ಹಿಡಿದು ಅಲ್ಲೇ ಜಾಗಕ್ಕಿಟ್ಟು ಪಚಕ್ಕನ್ಸಿದ. ಇದನ್ನು ಮಕ್ಕಿ ಅಂತ ಕರೀತಾರೆ. ಇಲ್ಲಿ ವಿದ್ಯಾರ್ಥಿಗಳಾದವರು ಯಾವುದೇ ಒಂದು ವಿಚಾರವನ್ನು ನಾವು ನಮ್ಮೊಳಗಡೆ ತೆಗೆದುಕೊಂಡು ಅದರ ಬಗ್ಗೆ ಚಿಂತನೆಯನ್ನು ಮಾಡಬೇಕಾಗತ್ತೆ. ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. You should be proud of your profession. You should be proud of your society. You should be proud of your nation. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೇನು ಕಲಿತಾ ಇದ್ದೀರಲ್ಲ, ಇದು ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿ. ನೀವು ನ್ಯಾಚುರೋಪತಿ ಓದ್ತಾ ಇದ್ದೀರಲ್ಲ, ಇದು ಪಂಚಭೂತಗಳಿಂದ ಮಾಡಲ್ಪಟ್ಟ ದೇಹ. ಹಾಗಿದ್ದ ಮೇಲೆ ಇದಕ್ಕೆ ಬಂದಿರುವಂಥ ಎಲ್ಲ ತೊಂದರೆಗಳನ್ನು ಈ ಪಂಚಭೂತಗಳಿಂದನೇ ನಿವಾರಿಸಬಹುದು. ಅದಕ್ಕೋಸ್ಕರ ಈ ನ್ಯಾಚುರೋಪತಿಯಲ್ಲಿ ವಾಯುತತ್ವ, ಆಕಾಶ ತತ್ವ,
ಭೂಮಿ ತತ್ವ ಎಲ್ಲ ಇದೆ. ಈ ಮನುಷ್ಯ ಜನ್ಮ ಭಾಳ ವಿರಳ. ಎಷ್ಟೋ ಜನ್ಮಾಂತರಗಳ ಸಂಸ್ಕಾರದಿಂದ ಮನುಷ್ಯ ಜನ್ಮ ಬಂದಿದೆ. ಈ ಮನುಷ್ಯ ಜನ್ಮನಿಗೆ ಷೋಡಶ ಸಂಸ್ಕಾರಗಳು ಅಂತಿದೆ. ಷೋಡಶ ಸಂಸ್ಕಾರಗಳು ಅಂತಿದೆ. ಕೊನೆಯ ಸಂಸ್ಕಾರ ಏನಂತಾರೆ ಹೇಳ್ರಿ? ಕೊನೆಯ ಸಂಸ್ಕಾರ ಯಾವುದು? ಅಂತಿಮ ಸಂಸ್ಕಾರ. ಅಂತಿಮ ಸಂಸ್ಕಾರವನ್ನು ಯಾವ ರೀತಿ ಮಾಡ್ತಾರಂತ ನಿಮಗೆ ಗೊತ್ತಾ? ಪಂಚಭೂತಗಳಲ್ಲಿ ಲೀನವಾದರು ಅಂತ ಪೇಪರ್ನಲ್ಲಿ ನ್ಯೂಸಲ್ಲಿ ಓದ್ತೀರಿ. ಈ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದ್ದರಿಂದ ಪಂಚಭೂತಗಳಿಗೆ ಹೋಗಬೇಕು. ಇದು ಕಷ್ಟ ಆಯಿತು. ಯಾಕೆಂದರೆ ಇಲ್ಲಿ ಈ ಗಿಡ ಯಾವುದು ಅಂತ ಕೇಳಿದರೆ ಮಲ್ಲಿಗೆ ಗಿಡ ಅಂತ ಹೇಳ್ತಾಯಿದ್ರು ಹುಡುಗರು. ಅದಕ್ಕೆ ನಾನು ಈ ವಿಷಯ ಹೇಳಿದ ತಕ್ಷಣ ನಿಮ್ಮನ್ನು ಅಜ್ಞಾನದಲ್ಲಿ ಇಡೋದಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಅಂತಿಮ ಸಂಸ್ಕಾರ 5 ರೀತಿಯಲ್ಲಿ ಮಾಡ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಮಗೆ ಗೊತ್ತಿರೋದು ಹುಗಿಯೋದು ಅಂತ, ಅದು ಮಣ್ಣಿನಲ್ಲಿ ಲೀನವಾಗಿ ಹೋಗೋದು. ಇನ್ನೊಂದು ನೋಡಿದ್ದು ಅಗ್ನಿ ಸಂಸ್ಕಾರ ಅಂತ, ಇಷ್ಟೇ. ಆದರೆ ಉತ್ತರ ಭಾರತದಲ್ಲಿ ಹೋದರೆ ಜಲಪ್ರವಾಹದಲ್ಲಿ ಬಿಟ್ಟುಬಿಡ್ತಾರೆ, ಅಲ್ಲಿ ಸಂಸ್ಕಾರ. ಇನ್ನು ಕೆಲವು ಜಾತಿಗಳಲ್ಲಿ ಬೆಟ್ಟದ ತುದಿಯ ಮೇಲೆ ಇಟ್ಟುಬಿಡ್ತಾರೆ ಡೆಡ್ ಬಾಡಿನ. ಅದು ಸೂರ್ಯನ ಕಿರಣದಿಂದ ಒಣಗಿ ಆಕಾಶಕ್ಕೆ ಹೋಗುತ್ತೆ. ಇನ್ನು ಕೆಲವು ಕಡೆಗೆ ಓಪನ್ ಏರಿಯಾ ಮಾಡಿರ್ತಾರೆ. ಜೇಮ್ಶೆಡ್ಜಿ ಟಾಟಾ ನಿಧನರಾದಾಗ ಅವರನ್ನು ಆಕಾಶ ತತ್ವಕ್ಕೆ ಅವರನ್ನು ಸಮರ್ಪಣೆ ಮಾಡಿದರು. ಒಂದು ಬಿಗ್ ಏರಿಯಾ ಓಪನ್ ಇರುತ್ತೆ, ಆ ಏರಿಯಾದಲ್ಲಿ ಆ ದೇಹವನ್ನು ಇಡ್ತಾರೆ, ಅದು ಗಾಳಿಯಲ್ಲಿ ಲೀನವಾಗುತ್ತೆ. ಹಾಗಾಗಿ ಈ ಮನುಷ್ಯ ಜನ್ಮ ಸರ್ವಶ್ರೇಷ್ಠ. ನಾನು ಆಗಲೇ ಹೇಳಿದೆ, ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಪ್ರೊಫೆಷನ್ ಅಂತ. ಈ ಮಾಡ್ರನೈಜೇಷನ್ ಅಂತ ಇದೆಯಲ್ಲ, ಅರ್ಬನೈಜೇಷನ್ ಅಂತ ಇದೆಯಲ್ಲ, ಅದು ನಿಮಗೆ ಅನೇಕ ರೋಗಿಗಳನ್ನು ಕೊಡುವಂಥದ್ದು. ನಮ್ಮ ಹಳಬರು ಯಾರು ಈ ಥರದ ಕಾಯಿಲೆಗಳಿಂದ ಬಳಲ್ತಿರಲಿಲ್ಲ. ಯಾವ ಥರದ ಕಾಯಿಲೆ? ಹೈಪರ್ ಲಿಪಿಡೀಮಿಯಾ, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಡಿಪ್ರೆಷನ್, ಮೆಂಟಲ್ ಸ್ಟ್ರೆಸ್, ಏನಿವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಅಲ್ರಿ, 35ನೇ ವಯಸ್ಸಿಗೆ ಸಾಯ್ಬೇಕಾ? ಹಾರ್ಟ್ ಅಟ್ಯಾಕ್ ಆಗ್ಬೇಕಾ? ಅಂಥ ಹೃದಯಹೀನರ ನೀವು? ಅಂಥ ಹೃದಯಹೀನರ? ಅದಕ್ಕೆ WHO ಏನು ಹೇಳಿದೆ? ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್ ವೆಲ್-ಬೀಯಿಂಗ್ ವಿತೌಟ್ ಎನಿ ಡಿಸೀಸಸ್ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಗೊತ್ತಾ ನಿಮಗೆ? ಫಿಸಿಕಲ್ ವೆಲ್-ಬೀಯಿಂಗ್ ಅಂದ್ರೇನು? ಸದೃಢವಾದ ದೇಹ. ಹಾಗಲ್ಲ. ಏನಾದರೂ ಒಂದು ಕೆಲಸವನ್ನು ಕೊಟ್ಟರೆ ಆ ಕೆಲಸವನ್ನು ಮಾಡುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾಗತ್ತೆ. ಸೋಷಿಯಲ್ ವೆಲ್-ಬೀಯಿಂಗ್ ಅಂದರೆ ಒಬ್ಬ ವಿದ್ಯಾರ್ಥಿ ಅಕಸ್ಮಾತ್ ಮೆಹರ್ವಾಡೆಯವರ ಕಾಲೇಜಿನಲ್ಲಿ ಡಿಸ್ಟಿಂಕ್ಷನ್ನು ಗೋಲ್ಡ್ ಮೆಡಲ್ ತಗೊಂಡು ಅವ್ರ ತಂದೆಯನ್ನೇನಾದರೂ ಕೊಂದರೆ ಅವನನ್ನು ನೀವು ಸಭ್ಯಸ್ಥ ಅಂತ ಕರಿತೀರಾ? ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಿಲ್ಲ, ಹಾಗಿದ್ದಾಗ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸೋಷಿಯಲ್ ವೆಲ್ನೆಸ್ ಇರಬೇಕು, ಫಿಸಿಕಲ್ ವೆಲ್ನೆಸ್ ಇರಬೇಕು, ಮೆಂಟಲ್ ವೆಲ್ನೆಸ್ ಇರಬೇಕು. ಹಿ ಶುಡ್ ಬಿ ಎ ಸ್ಪಿರಿಚುವಲ್. ಎನಿ ಪರ್ಸನ್ ಇನ್ ಇಂಡಿಯಾ ಈಸ್ ಎ ಸ್ಪಿರಿಚುವಲ್. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದೊಡ್ಡವ್ರ ಕಂಡ್ರೆ ನಮಸ್ಕಾರ ಮಾಡ್ತೀರಿ, ದೇವ್ರ ಕಂಡ್ರೆ ನಮಸ್ಕಾರ ಮಾಡ್ತೀರಿ. ಇಬ್ರಾಹಿಂ ಸುತಾರ್ ಅಂತ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ದೂರ ಮಾಡಲಿ, ಮಣ್ಣಿನಿಂದ ಆದ ಮಡಿಕೆ ಮಣ್ಣಿಗೆ ಅನ್ನವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯೆಯೇ. ಅವನಿಂದ ಆದ ನಾವು ದೇವರಂತೆ ಇರಬೇಕು, ದೇವರಂತೆ ಆಗಬೇಕು, ದೇವರು ಮೆಚ್ಚುವ ಹಾಗೆ ಬದುಕಬೇಕು. ಇದು ಜೀವನದ ಅರ್ಥ. ನೀವು ಎಲ್ಲಾದರೂ ಇರಿ, ಏನಾದರೂ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ, ಜಗತ್ತನ್ನು ಪ್ರೀತಿಸಿ, ಗುರುಗಳನ್ನು ಪ್ರೀತಿಸಿ, ಹಿರಿಯರನ್ನು ಪ್ರೀತಿಸಿ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನಿಮ್ಮ ಹತ್ರ ಬರೋ ಪೇಷಂಟ್ಗಳನ್ನು ಪ್ರೀತಿಸ್ರಿ. ಅವ್ರು ಯಾತಕ್ಕೆ ಬರ್ತಾರೆ ನಿಮ್ಮ ಹತ್ರ? ತೊಂದರೆ ನೋವುಗಳನ್ನು ಇಟ್ಕೊಂಡು ಬರ್ತಾರೆ. ನಿಮ್ಮ ಎಲ್ಲ ಪ್ರಾಜೆಕ್ಟು ಸ್ಪೈನು, ಅದಕ್ಕೇನೋ ಹೈಡ್ರೋಥೆರಪಿ ಅಂತೆ. ಪಾಪ ಅವ್ರಿಗೆ
ಅದ್ಯಾರೋ ಒಬ್ರು ಹೇಳ್ತಾಯಿದ್ರು ದಪ್ಪನವನು, ಎಲ್ಲರನ್ನೂ ಇಲ್ಲಿ ಬಂದು ಸರಿಯಾಗಿ ಕೂಡಿಸೋ ಅಂತ ಹೇಳಿದೆ. ವಿನಾಯಕ ಅಲ್ಲ, ಇನ್ನೊಬ್ಬನು. ಅವನು ವಿನಾಯಕನ. ಎಲ್ಲರನ್ನೂ ನೆಟ್ಟಗೆ ಕೂಡಿಸ್ಬೇಕು ಅಂತ ಹೇಳಿದೆ. ಸ್ವಾಮಿ ವಿವೇಕಾನಂದರು ಹೇಗೆ ಕೂಡ್ತಿದ್ರು? ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಒಂದು ಹೇಳ್ತಾನೆ, ಮನುಷ್ಯನ ಜೀವನ ಏಕಾಗ್ರತೆಯನ್ನು ಪಡೆಯುವುದು. ಬಿ ಪ್ರೆಸೆಂಟ್ ಇನ್ ದ ಟೈಮ್. ಇಲ್ಲಿ ಏನು ನಡೀತಾ ಇದೆ, ನಾನು ಒಂದು 10 ಕಲ್ಲು ಹೋಗಿದ್ರೆ ಯಾವುದೋ ಒಂದು ಕಲ್ಲು ನಿಮಗೆ ತಾಕ್ಬೋದು. 10 ವಿಚಾರಗಳನ್ನು ನಿಮ್ಗೆ ಹೇಳಿದರೆ ಯಾವುದೋ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಅತ್ಯಂತ ಬಂದಿರ್ಬೋದು. ಸಿನಿಮಾಕ್ಕೆ ಹೋಗ್ತಿರಲ್ಲ, ಆ ಹೀರೋಯಿನ್ನನ್ನು ಪಾತ್ರವನ್ನು ನೀವೇ ಎಷ್ಟೋ ಸಲ ಮಾಡಿಬಿಡ್ತೀರಿ. ಯಾಕೆ ಹೇಳಿ? ಹತ್ತಿರ ಅದು. ಹಾಗೆ ನಾ ಹೇಳೋ ವಿಚಾರಗಳು ಕೆಲವೆಲ್ಲ ನಿಮಗೆ ಹತ್ತಿರ ಬರುತ್ತೆ. ಈಗ ಅವರು ಡಯಟ್ ಬಗ್ಗೆ ಹೇಳ್ತಾಯಿದ್ರು. ನನ್ನ ಹತ್ರ ಬರೋ ಪೇಷಂಟ್ಗಳು, ತಂದೆ ತಾಯಿಗಳು ಹೇಳ್ತಾರೆ, ಡಾಕ್ಟ್ರೇ ನನ್ನ ಮಗ ನನ್ನ ಮಾತು ಕೇಳಲ್ಲ, ತರಕಾರಿ ಎತ್ತಿಡ್ತಾನೆ ಸರ್, ನೀರು ಕುಡಿಯಲ್ಲ ಸರ್, ಸರಿಯಾಗಿ ಊಟ ಮಾಡಲ್ಲ ಸರ್, ಬರೀ ಆಟ ಆಡ್ತಾನೆ ಸರ್, ಅವ್ನು ಸ್ವಲ್ಪ ತಿಳಿಸಿ ಹೇಳಿ. ನಾ ಹೇಳಿದೆ, ನಾನಿರೋದು 1 ನಿಮಿಷ ಇಲ್ಲಿ, 1 ನಿಮಿಷ. ಬೆಳಗಿಂದ ಸಂಜೆ ತನಕ ಇರೋರು ನೀವು, ಹಡ್ದವ್ರು ನೀವು, ಜನ್ಮ ಕೊಟ್ಟವ್ರು ನೀವು. ನಿಮ್ಮ ಮಾತೇ ಕೇಳದೆ ಇದ್ರೆ ನನ್ನ ಮಾತು ಕೇಳ್ತಾನ? ಈ ನಾಯಿ ಸಾಕಿರ್ತಾರೆ, ಗೊತ್ತಿರ್ಬೇಕು ನಿಮಗೆ. ಟಾಮಿ ಸೆಲ್ಯೂಟ್ ಹೊಡಿ, ಸೆಲ್ಯೂಟ್ ಹೊಡಿ. ಆ ನಾಯಿಗೆ ಕಲಿಸ್ತೀರಿ, ಮಕ್ಕಳಿಗೆ ಕಲ್ಸೋಕ್ಕಾಗಲ್ವಾ? ಇಷ್ಟು ಇರ್ರೆಸ್ಪಾನ್ಸಿಬಲ್ ಪೇರೆಂಟ್ಸ್, ಇಷ್ಟು ರೆಸ್ಪಾನ್ಸಿಬಲ್ ಮದರ್ಸ್, ವಾಟ್ ಸಾರ್ಟ್ ಆಫ್ ದಿಸ್ ಥಿಂಗ್? ಅಲ್ಲಿ ಅವರಿಗೆ ಡಯಟ್ನರ್ಗೆ ಹೇಳ್ತಾ ಇದ್ದೆ ನಾನು, ಆ ರಸ್ತೆದಲ್ಲಿರೋದೆಲ್ಲ ಹೆಲ್ದಿ ಫುಡ್ಡು, ಅದಕ್ಕೆ ಅಲ್ಲಿ ಕಿಕ್ಕಿರದ ಜನ. ಈ ದೇಹಕ್ಕೆ ರೋಗ ಬರೋದು ಈ ಪಂಚಭೂತಗಳ ಅವ್ಯವಸ್ಥೆ, ಅಸಮತೋಲನದಿಂದ ಆಗ್ತದೆ. ಸಮತೋಲನ ಇಲ್ಲದೆ ಇರೋದಕ್ಕೆ ಇದೆಲ್ಲ ಪ್ರಾಬ್ಲಮ್ಮು. ಆಲೋಪತಿಕ್ ಡಾಕ್ಟ್ರು ಇವನ್ನೆಲ್ಲ ಮಾತಾಡ್ತಾ ಇದ್ದಾರೆ. ಹಾಗಲ್ಲ, mere allopathy will not cure, uplift the society, the diseases of the society. It is a collective effort of medical systems that it is necessary. I really congratulate Merwade sir giving an education in all respects like Ayurveda and naturopathy. Anyway, there are lot of things are there to discuss, deal, throw light onto various subjects, but you are sitting for a long time. I too have to see my own patients waiting since long. They have come to me with their problems. Standing in front of you really makes them unhappy and myself unhappy. I don't want to make you to be unhappy. I wanted to give the justice, as you have called me here as a chief guest, inaugurated the function. I wanted to speak few words which really useful to you. In case if any opportunity comes, then I will definitely meet you. One last thing that I am going to tell you is, let your slogan should be a nature is our teacher. ಒಂದೇ ಒಂದು ವಿಷಯ ಹೇಳ್ತೀನಿ. ಐ ಆಮ್ ಸಾರಿ, ನೋ ಒನ್ ಶುಡ್ ಡಿಸ್ಹಾರ್ಟನ್, ಗೆಟ್ ದ ಪೇನ್. ಸೂರ್ಯೋದಯ ಎಷ್ಟು ಗಂಟೆ ಆಗುತ್ತೆ? ಸರಿಯಾದ ಸಮಯಕ್ಕೆ ಜಿಯೋಗ್ರಫಿಸ್ಟು ಹೇಳಿದ ಟೈಮ್ಗೆ ಆಗುತ್ತಲ್ವಾ? ಅದೇ ರೀತಿ ನಿಮ್ಮ ಚಿಕಿತ್ಸೆಯ ಪ್ರತಿಯೊಂದು ಸಮಯಕ್ಕನುಗುಣವಾಗಿ ಆಗಬೇಕು. 20 ನಿಮಿಷ ಸ್ಟೀಮ್ ಬಾತ್ ಜಾಸ್ತಿ ಕೊಟ್ಟರೆ ಸಮಯ, ಅದೇ ರೀತಿ ಪ್ರೋಗ್ರಾಮು ಕೂಡ ಅದೇ ರೀತಿ ಆಗಬೇಕು ಅಂತ ನನ್ನ ಹರಕೆ. ಅಲ್ಲಲ್ಲ, 1 ಮಿನಿಟು. ಈ ಚಪ್ಪಾಳೆ ಒಂದೇ ಕೈಯಲ್ಲಿ ಆಗಲ್ಲ. ನೀವುಗಳು ಕೂಡ ಅತ್ತಾಗಿತ್ತಾಗ ಅಡ್ಡಾಡ್ತಾ ಇದ್ರಿ. ಪಾರ್ಟ್ ಆಫ್ ಇಟ್. ಓಕೆ, ಐ ಆಮ್ ನಾಟ್ ಕಮ್ ಹಿಯರ್ ಟು ಬ್ಲೇಮ್ ಎನಿಬಡಿ. ಐ ವಾಂಟ್ ಟು take the message from the nature. We have to have the disciplined life looking at the nature. ಹೂವು ಅರಳೋದು ಅದು ಸರಿಯಾದ ಸಮಯಕ್ಕೆ ಅರಳುತ್ತೆ. ಹೂ ಬಿಡೋದು, ಹಣ್ಣು ಬಿಡೋದು,
ಬೇರೆ ಕಾಲದಲ್ಲಿ ಮಾವಿನ ಹಣ್ಣು ಸಿಗೋದಲ್ಲ, ಅದು ಸ್ಟೋರ್ಡ್ ಮಾವಿನ ಹಣ್ಣು ಸಿಗ್ಬೋದು, ಸೀಸನಿಗೆ ಸಿಗಲ್ಲ. ಆ ರೀತಿ ಎವ್ರಿಥಿಂಗ್ ಶುಡ್ ಹ್ಯಾಪನ್ ಎಟ್ ಅಪ್ರಾಪ್ರಿಯೇಟ್ ಟೈಮ್. ದಟ್ಸ್ ಆಲ್, ಇಟ್ ಈಸ್ ಮೈ ಕನ್ಸರ್ನ್. ಎನಿವೇ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್. Proud of yourself, proud of your profession, proud of your society, proud of your nation. This is my words today. And the last word, ಈ ವರ್ಷದ ಥೀಮ್ ಏನು ಅಂದರೆ ಲೂಸಿಂಗ್ ವೇಟ್ ನ್ಯಾಚುರಲಿ ಥ್ರೂ ದಿ ನ್ಯಾಚುರೋಪತಿ. ಇದ್ರ ಬಗ್ಗೆ ಒಂದು ಸ್ಮಾಲ್ ಫಾರ್ಮುಲಾ ನಿಮಗೆ ಹೇಳಿಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಐ ಹ್ಯಾವ್ 10 rupees ಇನ್ ಮೈ ಪಾಕೆಟ್. ಇದು ಮ್ಯಾಥಮೆಟಿಕ್ಸು, ನಾನು ಸ್ವಲ್ಪ ಪೂರು, ನೀವು ಜಾಣರು, ನೀವು ಲೆಕ್ಕ ಇಟ್ಕೊಳ್ಳಿ. ಐ ಹ್ಯಾವ್ ಎ 10 rupees ಇನ್ ಮೈ ಪಾಕೆಟ್. ಓಕೆ, ಐ ಅರ್ನ್ 10 rupees ಪರ್ ಡೇ. ಐ ಸ್ಪೆಂಡ್ 8 rupees. ವಾಟ್ ಈಸ್ ಮೈ ಬ್ಯಾಲೆನ್ಸ್ ಇನ್ ದ ಪಾಕೆಟ್? 10 ರೂಪಾಯಿ ಒಳಗಡೆ ಇದೆ. 10 ರೂಪಾಯಿ ಇವತ್ತು ದುಡಿದೆ, 8 ರೂಪಾಯಿ ಖರ್ಚು ಮಾಡಿದೆ. ಬ್ಯಾಲೆನ್ಸ್ ಎಷ್ಟು ಕಿಸೆದಾಗ? 12 rupees ಇವತ್ತಿಂದು. ನಾಳೆಗೆ ಅಷ್ಟೇ ಮಾಡ್ತೀನಿ, ಆವಾಗ ಎಷ್ಟಾಯ್ತು? 14 rupees. 10 ರೂಪಾಯಿ ಹಳೇದು, ಹೊಸದು 2 ರೂಪಾಯಿ, ನಿನ್ನಿದು ಇವತ್ತಿಂದ 2 ರೂಪಾಯಿ. ನಾಳೆನೂ ಇದೇ ರೀತಿ ತಿಂತಾನೆ, ಎಕ್ಸಸೈಸ್ ಮಾಡಲ್ಲ, ಎಷ್ಟಾಯ್ತು ಅಲ್ಲಿಗೆ? 16 ರೂಪಾಯಿ ಆಯ್ತು. ಈ ಒಬ್ಯಾಸಿಟಿ ಇದೆ ನೋಡಿ ಕೆಲಸ ಮಾಡೋದು. ತಿನ್ನೋದು ತಟ್ಟೆ, ಅರಗಿಸೋದು ಅರ್ಧ ತಟ್ಟೆ. ಯಾಕಾಗಬಾರ್ದು? ವಿನಾಯಕ ಬೇಸರ ಮಾಡ್ಕೋಬೇಡ್ರಿ, ನಿಮ್ಮದಲ್ಲ, ಬೇರೆಯವ್ರದ್ದು ಸುದ್ದಿ. ಗೊತ್ತಾಯ್ತಾ? ದಿಸ್ ಈಸ್ ದಿ ಪ್ರಿನ್ಸಿಪಲ್. ಅದ್ರ ಜೊತೆಗೆ ಇನ್ನೂ ಭಾಳಷ್ಟಿದೆ. ರೈಸ್ ಊಟ ಮಾಡಿದರೆ ಹೊಟ್ಟೆ ಖಾಲಿ ಆಗುತ್ತೆ 15 ನಿಮಿಷದ 20 ನಿಮಿಷದಲ್ಲಿ 100% ಖಾಲಿ ಆಗುತ್ತೆ. ಯಾಕೆ ಹೇಳಿ? ಕಾರ್ಬೋಹೈಡ್ರೇಟು, ಡೈಜೆಸ್ಟಿವ್ ರೇಟು, ಡೈಜೆಸ್ಟಿವ್ ಟೈಮು ಟೂ ಸ್ಮಾಲ್. ಇಫ್ ಯು ಟೇಕ್ ಸ್ಪ್ರೌಟ್ ಸೀಡ್ಸ್, ಫ್ರೂಟ್ಸ್, ಇಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಫೈಬರ್ಸ್, ಇಟ್ ಹ್ಯಾಸ್ ಗಾಟ್ ಅ ಪ್ರೋಟೀನ್ಸ್, ವೆರಿ ಲೆಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಈ ಕಬ್ಬಿನ ಗಾಣದಲ್ಲಿ ಹಿಂಡಿ ತೆಗಿತಿರ್ತಾರಲ್ಲ, ಹಾಗೆ ಈ ಜಠರದಲ್ಲಿ ನೀವು ಉಂಡಿರೋದರಲ್ಲಿ ಜಠರ ಗ್ಲೂಕೋಸನ್ನು ಹಿಂಡಿ ತೆಗೆಯುತ್ತೆ. ಹಾಗಾಗಿ ನಿಮ್ಮ ಗ್ಯಾಸ್ಟ್ರಿಕ್ ಟೈಮ್, ಎಂಪ್ಟಿಯಿಂಗ್ ಟೈಮು ಡಿಲೇ ಆಗುತ್ತೆ. ಅದಕ್ಕೆ ನಿಮಗೆ ಹಸಿವಾಗಲ್ಲ. ಇವೆಲ್ಲ ಪ್ರಿನ್ಸಿಪಲ್ಸು. ಈ ಪ್ರಿನ್ಸಿಪಲ್ನ ಜನರಿಗೆ ತಿಳಿಸಿ ಹೇಳಬೇಕು. ನಿಮ್ಮ ಮನೆಗೆ ಏನಾದರೂ ನೀವು ಭಾಳ ಅಡುಗೆ ಮಾಡಿಲ್ಲ ಅಂದರೆ ಸಲಾಡ್ ಹೆಚ್ಚು ಹಾಕಿಬಿಡ್ರಿ. ಬಂದವ್ರಿಗೆಲ್ಲ ಗೆಸ್ಟು ಅದನ್ನು ತಿಂದ್ರೆ ಮುಂದಿನ ಊಟ ಹೋಗೋದೇ ಇಲ್ಲ. ಆಮೇಲೆ ಅವ್ರು ಬಯೋದೇ ಇಲ್ಲ. ಹೋಳಿಗೆ ಏನಾದ್ರು ಮಾಡಿದ್ರಿ ಸೋಡಾ ಕುಡಿತಾರೆ ಹೋಗಿ ಅವರು. ಅಷ್ಟು ಟ್ರಬಲ್ನ ಗೆಸ್ಟ್ಗಳಿಗೆ ಕೊಡಬಾರ್ದು. ಅದಕ್ಕೆ ಯು ಸ್ಟಾರ್ಟ್ ಟುಡೇ ಇಟ್ ಸೆಲ್ಫ್. ನಂದೊಂದು ಪರ್ಸ್ನಲ್ ಹೇಳಿಬಿಡ್ತಾನೆ. ಸಿನ್ಸ್ 30 years ಐ ಹ್ಯಾವ್ ಓನ್ಲಿ 2 meals. ಮಾರ್ನಿಂಗ್ 10:30 and 6:30. ಮೈ ಫುಡ್ ಈಸ್ ಸ್ಪ್ರೌಟೆಡ್ ಸೀಡ್ಸ್, ಕೋಸಂಬರಿ, ಹಣ್ಣು, 1 glass ಮಜ್ಜಿಗೆ, 1 ರೊಟ್ಟಿ, 1 ಪಲ್ಯ. ಮಾರ್ನಿಂಗ್ 10:30. 6:30 ಸೇಮ್. ಬೆಳಗ್ಗೆ 1 ಕಪ್ ನ್ಯಾಚುರಲ್ ಟೀ. ಕ್ಲೋಸ್ ಅಕೌಂಟು. ಏನು ಸರ್ ಹೀಗಿದ್ದೀರಿ? ಹೌದು, ಭಾಳ ವಿಚಾರ ಮಾಡಿದರೆ ಭಾಳ ಖರ್ಚಾಗುತ್ತೆ. ವಿಚಾರ ಮಾಡೋದೇ ಇಲ್ಲ. ಜಗತ್ತಿರೋದೇ ಹೀಗೆ, ಅದನ್ನು ಹಾಗೆ ಒಪ್ಕೋಬೇಕು, ಹಾಗೇ ಇರಬೇಕು. ಅದಕ್ಕೆ ಕರೋನಾ ಟೈಮ್ದಲ್ಲಿ ನಮ್ಮ ಸ್ನೇಹಿತರು ಕೇಳಿದರು, ಏನಂದರೆ ಕರೋನಾದಲ್ಲಿ ನಿಮ್ಮ ಉಪದೇಶ ಏನು ಅಂತ ಕೇಳಿದರು. ನಾ ಹೇಳಿದೆ 3 ವಾಕ್ಯ. ನೋಡಲು ಬಂದವರು ನೋಡಬೇಕು, ಬದುಕಲು ಬಂದವರು ಬದುಕಬೇಕು, ಕರೆದರೆ ಹೋಗಬೇಕು ಅಂತ. ಏನು ಸರ್ ಇದೇನು ಅರ್ಥ ಆಗಲಿಲ್ಲ ಅಂದರು. ಆ ಕರೋನಾ ಟೈಮ್ನಾಗ ಸರ್ ಅಲ್ಲಿ ಆಕ್ಸಿಜನ್ ಇಲ್ಲಂತೆ, ಸರ್ ಅವ್ನು ಮೊನ್ನೆ ಸತ್ತಂತೆ, ಸರ್ ಇವ್ನು ಸತ್ತಂತೆ. ಅರೇ ಯಾರು ಸತ್ರೇನು, ಯಾವ ಆಸ್ಪತ್ರೆಗೆ ಇದ್ರೇನು ಇಲ್ಲದ್ರೇನು, ನೋಡೋಕ್ಕೆ ಬಂದೀಯ ನೋಡು. ಕರೋನಾ ಇರೋದೇ ಹಾಗೆ. ಯಾರ್ಯಾರು ವೀಕ್ ಮೈಂಡು, ಯಾರ್ಯಾರು ಶುಗರು, ಯಾರ್ಯಾರು ಡಯಾಬಿಟಿಕ್ಕು, ಯಾರ್ಯಾರು ಕ್ಯಾನ್ಸರು, ಯಾರ್ಯಾರ್ದು ಇಮ್ಯುನಿಟಿ ಕಡಿಮೆ ಇದೆಯಾ ಅವರೆಲ್ಲ ಆಸ್ಪತ್ರೆಗೆ ಸೇರ್ತಾರೆ, ಹೆದರ್ತಾರೆ, ಹೋಗ್ತಾರೆ. ನೋಡೋಕ್ಕೆ ಬಂದೀಯ ನೋಡು. ಬದುಕಲು ಬಂದವರು ಬದುಕಬೇಕು. ಒಬ್ಬರಿಂದ ಒಬ್ರಿಗೆ ದೂರಿರು, ಕೈ ತೊಳಕ, ಚಲೋದು ಊಟ ಮಾಡು, ಮಾಸ್ಕ್ ಹಾಕ್ಯ. ಬದುಕಲು ಬಂದವರು ಹೇಳ್ರಿ
ಕರೆದರೆ ಯಾರು ಕರಿಬೇಕು? ನಾವ್ಯಾರು ಸಾಯಿಸೋಕ್ಕಾಗಲ್ಲ, ಅವನೇ ಕರಿಬೇಕು. ಅದಕ್ಕೆ ನೋಡಲು ಬಂದವರು ನೋಡಬೇಕು, ಬದುಕಲು ಬಂದವರು ಕರೆದರೆ. ಅದಕ್ಕೆ ಜೀವನ ಅಂದರೆ ಇಷ್ಟಿರುತ್ತೆ. ಅದಕ್ಕೆ ನಾವು ಮನುಷ್ಯರಾಗಿ ಹುಟ್ಟಿ ಡಾಕ್ಟ್ರಾಗಿ ಒಂದು 4 ಜನರ ಜೀವ ಉಳಿಸಿ ಅವರಿಗೆ ಆರೋಗ್ಯವಾದ, ಸುಖಮಯವಾದ, ಆನಂದಮಯವಾದ ಜೀವನವನ್ನು ಕೊಡೋದಕ್ಕೋಸ್ಕರ ನೀವು ಇಲ್ಲಿ ಸೇರಿದಿರಿ. ನಿಮ್ಮ ಜೀವನ ಭಗವಂತನ ಕೃಪೆಯಿಂದ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಇವತ್ತು ನನ್ನನ್ನು ಕರೆಸಿ ನಿಮ್ಮೊಂದಿಗೆ ಈ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಕಾಲೇಜಿನ ಎಲ್ಲ ಪದಾಧಿಕಾರಿಗಳೇ ನನ್ನ ವಂದಿಸ್ತೀನಿ.